ಅಂದ್ರು ಬದುಕು ಅಲ್ಲಿ ಹೋಸಲ್ಲೇ ಎದೆ ಹೊಡ್ಕೊಂಡು ಹೋಗುತ್ತೆ. ಫೇವ್ರೇಟ್ ನೋಡಿ ನೋಡಿ ಸ್ವಿಮ್ ಮಾಡ್ತೀಯ ನೀನು? ಸದ್ಯ ಬರ್ದೇ ಇರೋದೇ ಒಳ್ಳೇದಾಗ್ತಿತ್ತು. ಈ ತರ ಉಟ್ಕೊಂಡ್ಬಿಡೋಳೆ ಸಾರಿ ಅಂತ ಹಾಕೊಂಡಿರಾ? ಪಾಪು ಪಾಪು ಅಂತ ನೋಡಿ ಗೈಸ್, ದನ ಬೆಳ್ದಂಗ್ ಪಾಪು ಪಾಪು ಅಂತ ಅಂತಾರೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ವ್ಲಾಗ್. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ, ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ, ನೀವೆಂದು ಇರಬೇಕು ಸಂತೋಷದಿಂದ. ಸೊ ಬನ್ನಿ, ನಾನು ಇವತ್ತು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ನಾವು ಹೊರಗಡೆ ಹೊರಟಿದ್ದೀವಿ ಗೈಸ್. ಅದು ಎಲ್ಲಿಗೆ ಅಂತ ಅಂದರೆ ಆ್ಯಕ್ಚುಲಿ ಅದು ಒಂದು ಫೇಮಸ್ ಟೆಂಪಲ್. ಸೊ ಟೆಂಪಲ್ಗೆ ಹೋಗೋಣ ಅಂತ, ಟೆಂಪಲ್ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡು ನಾವು ರೆಡಿಯಾಗಿ ಈಗ ಹೊರಟ್ವಿ. ಸೊ ಟೈಮ್ ಬೇರೆ ಆಯಿತು. ನಾವು ಈಗ ಹೋಗ್ತಾರೆ ಟೆಂಪಲ್ ಯಾವುದಪ್ಪ ಅಂತ ಅಂದರೆ ತಮ್ಲೈನಲ್ಲಿ ನೋಡಿದ್ದೀರಾ ಅಲ್ವಾ? ಸೊ ಅದರಲ್ಲೇ ಗೊತ್ತಾಗುತ್ತೆ. ಎಸ್, ನಾವು ಶೃಂಗೇರಿಗೆ ಹೋಗೋಣ ಇವತ್ತು ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ನಾವು ಮದುವೆ ಆದಮೇಲೆ ಫಸ್ಟ್ ಟೈಮ್ ಇವತ್ತು ಹೋಗ್ತಾ ಇರೋದು ಶೃಂಗೇರಿಗೆ. ನಮ್ಮದು ಎಷ್ಟೊಂದು ಟೆಂಪಲ್ ರನ್ ಮಾಡೋ ಪ್ಲ್ಯಾನ್ ಇದೆ, ಬಟ್ ಈ ಒಂದು ವೆಕೇಷನಲ್ಲಿ ಎಷ್ಟೊಂದು ಪ್ಲೇಸ್ನ ಕವರ್ ಮಾಡಬೇಕು. ಮೀನ್ಸ್ ಫುಲ್ ಟೆಂಪಲ್ ರನ್ ಅಂತಲೇ ನಾನು ಈ ಒಂದು ವೆಕೇಷನ್ನ ಇಟ್ಟಿರೋದು. ಇವಾಗ ಈ ಒಂದು ವೆಕೇಷನ್ ಯುಟಿಲೈಸ್ ಮಾಡ್ಕೊತಾ ಇರೋದು ಇದರಿಂದ. ಸೊ ಬನ್ನಿ ಹೋಗೋಣ, ಇವತ್ತಿನ ಡೇ ಹೆಂಗಿರುತ್ತೆ ಏನು ಅಂತ ನೋಡೋಣ. ಎಸ್, ಅದ್ರ ಜೊತೆಗೆ ನಾನು ಟೆಂಪಲ್ಗೆ ಹೋಗಿರ್ತೀನಿ. ಅಲ್ಲೆಲ್ಲ ಏನದು ಆರ್ಕಿಟೆಕ್ಚರ್ಸ್ ಎಲ್ಲ ನೋಡಿ ನನಗೆ ಆಲ್ರೆಡಿ ನಾನು ಹೋಗಿದ್ದೆ ಲಾಸ್ಟ್ ಟೈಮು. ನಾನು ಈ ಸತಿ ಪ್ಲ್ಯಾನ್ ಮಾಡಿದ್ದೀನಿ. ಮದುವೆ ಆದ್ಮೇಲೆ ಹೋಗಿಲ್ಲ, ಸೊ ಅದಕ್ಕೇ ತೋರಿಸಿ ಮೈ ಡಿಯರ್ ಬಾಯ್ ಮೈ ಔಟ್ಫಿಟ್ ನೋಡಿ ಕಳಿಸ್ತೀನಿ. ನನ್ನ ಔಟ್ಫಿಟ್, ಟುಡೇಸ್ ಔಟ್ಫಿಟ್ ಎಷ್ಟು ಬ್ಯಾಂಗಲ್ ಹಾಕೊಂಡಿದ್ದೀನಿ ನೋಡೋಣ ಹಿಂಗೆ ಅನ್ಸುತ್ತೆ ಅಂತ. ಬಟ್ ಅಲ್ಲಿ ಬಿಸಿಲಾಯಿತು. ನಾವು ಮಾರ್ನಿಂಗ್ ಹೋಗೋಣ ಅನ್ನೋ ಪ್ಲ್ಯಾನ್ ಇದ್ದಿದ್ದು, ಬಟ್ ಆಮೇಲೆ ನಮ್ಮ ಮಮ್ಮಿ ಬರ್ತಾರೆ ಅಂತ ಕನ್ಫರ್ಮ್ ಆಯಿತು. ಸೊ ಹಂಗಾಗಿ ಒಂದು ಸ್ವಲ್ಪ ಅಪ್ಪಂಗೆ ತಿಂಡಿ ಅದೆಲ್ಲ ಕಳಿಸಿ ಟಿಫನ್ನೆಲ್ಲ ನೋಡಿಕೊಂಡು ನಾವು ಹೋಗೋಷ್ಟೊತ್ತಿಗೆ ಇಷ್ಟು ತನಕ ಆಗ್ತಾ ಇದೆ. ಆಲ್ರೆಡಿ ಟೈಮ್ ಬಂದು ಇವಾಗ 11:30 ಆಯಿತು. ಸೊ ಇದೇನಪ್ಪ ಈ ಥರ ಉಟ್ಕೊಂಡ್ಬಿಡೋಳೆ ಸಾರಿ ಅಂತ ಹಾಕೊಂಡಿರಾ? ಗ್ಯಾಸ್ ಇದು ಆ್ಯಕ್ಚುಲಿ ನಮ್ಮ ಮಮ್ಮಿಯ ಹಳೇ ಸಾರಿ ಇದು. ಸೊ ಈ ಒಂದು ಹಳೆ ಒಂದು ಮೆಮೊರೀಸ್ ಮತ್ತೆ ಹಳೆ ಸ್ಯಾರೀಸ್ನ ರೀಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡು ನಾನು ಈ ಬ್ಲೌಸ್ ಹಾಕೊಂಡಿದ್ದೀನಿ. ಸ್ಲೀವ್ಲೆಸ್ ಬ್ಲೌಸ್. ಆ್ಯಕ್ಚುಲಿ ಇದಕ್ಕೆ ಗ್ರೀನೇ ಬ್ಲೌಸು, ಬಟ್ ನಾನು ಇದಕ್ಕೆ ರೀಕ್ರಿಯೇಟ್ ಮಾಡ್ತಿರೋದ್ರಿಂದ ಇದು ಕಾಂಟ್ರಾಸ್ಟ್ ಬ್ಲ್ಯಾಕ್. ಸೊ ಹಂಗಾಗಿ ಹಾಕೊಂಡಿದ್ದೀನಿ. ಚೆನ್ನಾಗಿದೆಯಾ? ಈ ಒಂದು ಬ್ಲೌಸ್ ನನಗೆ ಫುಲ್ ನೆಕ್ ಇದೆ ಅಲ್ವಾ, ಬಟ್ ನನಗೆ ಆ್ಯಕ್ಚುಲಿ ಈ ಯು ಶೇಪ್ ತಗೊಂಡು ನೆಕ್ಸ್ಟ್ ಇದು ಸ್ಲೀವ್, ಇನ್ನೂ ಒಂದು ಸ್ವಲ್ಪ ಸ್ಲೀವ್ ಇರಬೇಕು, ಫುಲ್ ನೆಕ್ ಬೇಡ ಅನ್ನೋದು ನಿಂತು. ಬಟ್ ನಾನು ಇಲ್ಲ ಪ್ಲಾನಿಂಗ್ ಏನೂ ಇರಲಿಲ್ಲ. ಸೊ ಹಂಗಾಗಿ ಇಲ್ಲಿ ಬಂದರೆ ಇಲ್ಲಿ ನಂದು ಏನಿತ್ತು ಅದನ್ನ ಯೂಸ್ ಮಾಡಿ ಇವಾಗ ಹಾಕೊಂಡಿದ್ದೀನಿ. ಬಟ್ ನನಗೆ ಇನ್ನು ನಾನು ಬ್ಯಾಂಗ್ಳೂರ್ನಲ್ಲಿದೆ. ಸೊ ನೆಕ್ಸ್ಟ್ ನಾನು ಆ ಥರ ವೇರ್ ಮಾಡಿ ಅದನ್ನು ಒಂದು ಶೂಟ್ ಮಾಡ್ತೀನಿ. ನನಗೆ ಆ್ಯಕ್ಚುಲಿ ಸಖತ್ ಇಷ್ಟ ಇದೆ ಆ ಥರ ಮಾಡೋಕ್ಕೆ. ಸೊ ಇದಕ್ಕೆಲ್ಲ ಟೈಮ್ ತುಂಬ ಹೋಗುತ್ತೆ ಅಂತ ನಾನು ಮಾಡ್ತಿರ್ಲಿಲ್ಲ, ಬಟ್ ಈ ವೆಕೇಶನ್ ಇದೆ ಅಂತ ಸೊ ನಾನು ಮಾಡ್ತಾ ಇದ್ದೀನಿ ಗೈಸ್. ಸೊ ಡಿಪಾರ್ಟ್ಮೆಂಟ್ ಹೋದ್ರೆ ತುಂಬಾ ಕಷ್ಟ ನೋಡಿ ಗೈಸ್. ಇಲ್ಲಿ ನನ್ನ ತಮ್ಮನ ಔಟ್ಫಿಟ್ ನೋಡಿ ಕೆಳಗಿಂದ ಮೇಲ್ದಾಗ ಝೂಮ್ ಅಲ್ಲಿ ತೋರಿಸ್ತಾ ಇದೀನಿ. ಹೇ ಅಣ್ಣ ಬಾಂಡ್. ನಮ್ಮ ಮಮ್ಮಿ ಬರೀ ಅದೇ ಚಿಂತೆ ಗೈಸ್. ನಮ್ಮ ಮಮ್ಮಿ ಔಟ್ಫಿಟ್ ನೋಡಿ ಇಲ್ಲಿ ಪರ್ಸು ಅದು ಇದು ಅಂತ. ಪಾಪು ಪಾಪು ಅಂತ ನೋಡಿ ಗೈಸ್, ದನ ಬೆಳ್ದಂಗ್ ಪಾಪು ಪಾಪು ಅಂತ ಅಂತಾರೆ. ನನ್ನ ಚಿನ್ನು ಅಂತೀನಿ. ಹೌ ಇಸ್ ಇಟ್? ಹೌ ನೈಸ್. ಕಮ್ ಲೆಟ್ಸ್ ಗೋ. ಯೋ ಇಸ್ ಇಟ್? ಈ ಖುಷಿ ಚಿನ್ನು ಅಂತೀಯಲ್ಲ ನಿಂಗೆ, ಅದಕ್ಕೆ ಬಿಟ್ವಿ ನಾವು. ಹೌದಾ? ನಮ್ ಖುಷಿ ಹಿಂದೆ ಕಾರಿಂದ ಒಂದು ಇದು ನಿಂತು ಬಿಟ್ಟಿದೆ, ಮಕ್ಕ ನೋಡ್ತಾನೆ ಖುಷಿ ಅಲ್ಲಿಂದ. Now we are going to Sringeri. ನೋಡಿ ಗೈಸ್, ಇಲ್ಲಿ ನನ್ನ ತಮ್ಮ, ನಮ್ಮ ಮಮ್ಮಿ, ನಾನು ಇವತ್ತು ಸ್ಯಾರಿ ಉಟ್ಕೊಂಡ್ ಬಂದೀನಿ ಗೈಸ್. ಸಿ ಮೈ ಬ್ಯಾಂಗಲ್ಸ್. ಖುಷಿ ನೋಡಿ ಗೈಸ್, ಇಲ್ಲಿ ದಿನ ಖುಷಿನ ತೋರಿಸ್ತಾ ಇದೆ. ಇವತ್ತು
ಇವ್ರು ತೋರಿಸ್ತಾರೆ ನೋಡಿ ಗೈಸ್. ಇಲ್ಲಿ ಪ್ಲೇಸ್ ಯಾವ ತರ ಇದೆ, ನಾನಂತೂ ಈ ಪ್ಲೇಸ್ ವಿಸಿಟ್ ಮಾಡ್ಬೇಕು ಅಂತಾರೆ. ನಾನು ಜಾಸ್ತಿ ನನಗೆ ಈ ಟೆಂಪಲ್ ಈಗ ಹೋಗ್ತೀನಿ ಗೈಸ್, ಶೃಂಗೇರಿಗೆ. ನನಗೆ ಸಖತ್ತು ಇಷ್ಟ ಈ ಪ್ಲೇಸು. ಅದ್ರಲ್ಲೂ ಈ ರೈನಿ ಸೀಸನ್ ನಲ್ಲಿ ಹೋಗ್ಬಿಟ್ರೆ ಇನ್ನೂ ಸಖತ್ತಾಗಿರುತ್ತೆ. ಎಲ್ಲಿ ನೋಡು ಗ್ರೀನ್, ಎಷ್ಟು ಡೀಪ್ ಇದೆ ಅಂತ. ಬರ್ತಾ ಬರ್ತಾ ಹೋಗ್ತಾ ಹಿಂಗೆ ವ್ಯೂ ಹೆಂಗಿದೆ, ಫುಲ್ ಡಾರ್ಕ್ ಆಗ್ತಾ ಬರ್ತಾ ಇದೆ. ಸೊ ಈಗ ಟೈಮ್ ಬಂದು 1:47 ಬೆಳಗ್ಗೆ 7 ಗಂಟೆ ಮಧ್ಯಾಹ್ನ ಆಯ್ತು. ಫುಲ್ ಶಾರ್ಪ್ ಬಿಸಿಲು, ಬಟ್ ಆದ್ರೆ ಇಲ್ಲಿ ನೋಡಿ ಯಾವ ತರ ಇದೆ ಪ್ಲೇಸ್ ಅಂತ. ಬಸ್ ಸ್ಟ್ಯಾಂಡ್ ಮನೆಯಿಂದ ಯಾವ ತರ ಇದೆ ಅಂತ. ಆಕ್ಚುಲಿ ಈ ತೀರ್ಥಹಳ್ಳಿ ಈ ಕಡೆ ಸೈಡ್ ಫುಲ್ಲು ಇದೇ ತರ ಮನೆ ಇದೆ. ಯಾಕೆ ಅಂತ ನೀವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನೋಡೋಣ. ನಗಾಡ್ತಾ ಇದ್ದಾರೆ ಖುಷಿ, ಯಾಕೋ ನನಗೆ ಯಾಕೋ ಅಂತ ಗೊತ್ತಾಯ್ತು. ಆದ್ರೂ ಸಂಡೇ ಅಲ್ವಾ ಇವತ್ತು, ಹೇಳಕ್ಕಾಗಲ್ಲ, ಸ್ವಲ್ಪ ಎಕ್ಸ್ಟೆಂಡ್ ಆದ್ರೂ ಆಗುತ್ತೆ. 2:30 ಆಗುತ್ತೆ. ಜಸ್ಟ್ ನೌ ವಿ ರೀಚ್ಡ್. ಬನ್ನಿ ಹೋಗೋಣ ಇವಾಗ. ಗೈಸ್, ನಮ್ಮ ಶೃಂಗೇರಿ ವ್ಯೂ ಹೆಂಗಿದೆ, ಬಟ್ ಟೈಮ್ ಆಗ್ಬಿಡುತ್ತೆ ಇವತ್ತು. ಊಟ ನಡೀತಾ ಇದೆ. ಊಟದ ಟೈಮ್ ಆಕ್ಚುಲಿ 2 o'clock ಅಷ್ಟೇ, 12 to 2. ಸೊ ನೀವು ಬರಂಗಿದ್ರೆ ಈ ಕಡೆ ಬರ್ತಾ ಇದ್ರೆ 2 o'clock ಒಳಗಡೆ ಬಂದ್ಬಿಡಿ. ಬಟ್ ಇವಾಗ ಸ್ವಲ್ಪ ರಶ್ ಇದೆ ಸಂಡೇ ಅಂತ ಎಕ್ಸ್ಟೆಂಡ್ ಮಾಡಿದಾರಂತೆ. ಈಗ ಟೈಮ್ ಬಂದು 2:30. ಒಂದು ಪ್ರಸಾದ ಕೊಡ್ತೇವೆ ಅಥವಾ ಕಣ್ರಿ ಗೈಸ್, ಎಲ್ಲರೂ ಧರ್ಮಸ್ಥಳ, ಎಲ್ಲರೂ ಪ್ರಸಾದ ಪ್ರಸಾದ ಪ್ರಸಾದ. ಶಾರದಾಂಬಾ ಸನ್ನಿಧಿ. ನೋಡಿ ಎಷ್ಟು ಫುಲ್ ಬರ್ಕೊಂಡಿದೆ, ಯಾವ ತರ ಈ ಟರ್ನ್ ಆಗ್ತಾ ಇದೆ ನೋಡಿ. ನಮ್ಮ ಮಮ್ಮಿ ಇಲ್ಲಿ ಬಿಟ್ಟು ಎದ್ದಳಂಗೆ ಇಲ್ಲ, ಬಿಟ್ರೆ ಜಾಂಡಾಗ ಊರ್ ಬಿಡ್ತಾರೆ. ನನ್ನ ತಮ್ಮ ನೋಡಿ ಇಲ್ಲಿ ಸೀರಿಯಸ್ ಆಗಿ ಈಗ ಸ್ವಿಮ್ ಮಾಡ್ತೀಯ ಆಮೇಲೆ ಮಮ್ಮಿ ಈಗ ಸ್ವಿಮ್ ಮಾಡ್ತಾರ ನೋಡಿ. ಸ್ವಿಮ್ ಮಾಡ್ತೀಯ ಅವಾಗ ನೀನು? ಬಂದ್ರೆ ಯಾಕೆ ಬರ್ದೇ ಇರೋದ್ ಕೇಳೋದು, ಬಂದಿದ್ರೆ ಹೋಗ್ಬಿಡ್ತಿದ್ದೆ. ಸದ್ಯ ಬರ್ದೇ ಇರೋದೇ ಒಳ್ಳೇದಾಗ್ತಿತ್ತು ಸುಮ್ಮನೆ. ನೋಡಿ ಗೈಸ್, ಎಲ್ಲೋದ್ರು ಫೋಟೋ ತೆಗಿಯಂಗೆ ಇಲ್ಲ ಗೈಸ್. ಏನ್ ಮಾಡುದು, ಫೋಟೋನೇ ತೆಗಿತಾ ಇಲ್ಲ ನಾನು ಇವಾಗ. ಪ್ರಸಾದ ತಗೊಂಡ್ವಿ, ಎಲ್ಲ ಮಾಡಿ ಪ್ರಸಾದ. ನೀನಂತೂ ನಮ್ ಕಾರ್ ಇದೆ, ಇಲ್ಲಿ ಕಾರ್ ಬಂದಿದ್ದು. ಸ್ಲಿಪ್ಪರ್ ಹೆಂಗ್ ತಂದ್ರ? ಒಳ್ಳೆ ಕೆಲಸ. ಊರಂತೂ ಒಬ್ಬ ತಗ್ಸ್ಕೊಂತ ಫೋಟೋನ ಹಂಗೆ ತಗ್ಸ್ಕೊಂತಾರ. ಇವ್ರು ಫೋಟೋಗ್ರಾಫರು, ಇವ್ರು ಇದ್ದಾರೆ. ನಾನೇ ಅಂತೂ ನೋಡೇ ಸುಸ್ತಾಗೋಯ್ತು. ಬನ್ನಿ, ಅದೇ ಗ್ಯಾಪ್ ನಲ್ಲಿ ಈ ದೇವಸ್ಥಾನ ಮಾಡಿದಾರೆ. ನೋಡಿ ನೋಡಿ ನೋಡಿ, ಸಖತ್ತ ಬಂದಿದೆ. ಬರ್ರಿ ಹೋಗೋಣ. ಒಂದೇ ಕಮ್ಮಿ ಇಲ್ಲ, ಇಲ್ಲಿ ಕಮ್ಮಿನ ಸೂಪರ್. ಯಾಕೆ ಫೇವ್ರೇಟ್ ಬಿಸಿ ಬಿಸಿ ಜೋಳ ಇಟ್ಕೋತೀಯ, ನಾನ್ ಹೆಂಗ ಇಟ್ಕೋತೀನಿ.
ಯಾಕೆ ಎರಡು ಡಿವೈಡ್ ಮಾಡಿದ್ದೆ? ಸಿಪ್ಪೆ ಕೊಡ್ರಿ ನಂದು. ಕುಡ್ದೈತಾ ನಿಂಗೂ ನಿಮಿಷ? ಇನ್ನೂಕ್ಕೂ 50. ಸೇಮ್ ಟೆಲಿಕಾಸ್ಟ್ ಇಲ್ಲಿ. ಜೋಳದ ಮುಚ್ಚಿ ಚೆನ್ನಾಗಿ ಎಲ್ಲ ಬೀಳಿದಾರೆ. ಎಲ್ಲ ಬಿಸಿ ಇದ್ದಾರೆ, ಚಿನ್ನದ್ರಲ್ಲೇ ಬಿಸಿ ಇದ್ದಾರೆ. ಬಿದ್ದಿದ್ದಾರೆ. ಖುಷಿಯವರಿಗೆ ಜೋಳ ಅಂದ್ರೆ ಆಗಲ್ಲಂತೆ. ಅದು ಫ್ಲೇವರ್ ಅಂದ್ರೆ ಆರೆಂಜ್, ಪೈನಾಪಲ್, ಜಿಂಜರ್, ಲೆಮನ್ ಎಲ್ಲ ಜ್ಯೂಸ್ ಸೋಡಾ ಜ್ಯೂಸ್ ಮಾತ್ರ. ಯಾಕಂದ್ರೆ ನಾವು ಫ್ರೆಶ್ ಮಾಡ್ಕೊಡೋದಿಲ್ಲ, ಚೆನ್ನಾಗಿರುತ್ತೆ, ಡೈಜೆಷನ್ ಒಳ್ಳೇದಿದೆ. ಗೈಸ್ ಜೋಳ ತಿಂದಿದ್ದಾಯ್ತು. ಸುಮ್ಮನೆ ಪಾಸ್ ಇಲ್ಲ ನಾನು ಅದು ಪ್ರತಿ ಲಕ್ಕಿಗೆ ಹಿಂಗ್ ಬಿದ್ದಿರೋ ಕೈ ಹಿಂಗೆ ಹೋಗ್ಬಿಟ್ರೆ ಫೋನ್ ಅಲ್ಲ, ಹಿಂಗ್ ಬಿದ್ರೆ ಸಿಗುತ್ತೆ. ಅದೇ ಹಂಗ ಅಡ್ಡ ಹೋಗ್ಬಿಟ್ರೆ ಫೋನ್. ನಾನು ಪ್ರತಿ ಖುಷಿ ಫೋನ್ ನಂಗೆ ಹೆಂಗಂದ ನಿಮ್ಗೆ ಮಾತಾಡ್ಬಾರ್ದು. ನಾ ಹಂಗ ರಿಬೌಂಡ್ ಆಗ್ಬಿಡ್ತಾನೆ ಖುಷಿ ಇವಾಗ. ಹಂಗಲ್ಲ, ಹಂಗಾದ್ರೆ ಬಿದ್ಬಿಡುತ್ತಾ? ಏನಂದ್ರೆ ಖುಷಿಗೆ ಸ್ವಿಂಗ್ ಬರುತ್ತೆ. ಸ್ವಿಮ್ ಬಂದ್ರು ಬದುಕು ಅಲ್ಲಿ ಹೋಗೋಷ್ಟರಲ್ಲೇ ಎದೆ ಹೊಡ್ಕೊಂಡು ಹೋಗುತ್ತೆ. ಅಲ್ಲಿ ಟ್ರಾವೆಲ್ ಅಲ್ಲೇ ಸತ್ತೋಗಿರ್ತೀವಿ. ಯಾಕೆ ಭಯ ಆಗಲ್ಲ. ಗೈಸ್ ಇವಾಗ ನಾವು ಮೊಂಡ ತಿನ್ನೋಣ ಅಂತ ನಾನು ಖುಷಿ ಇಬ್ಬರು ಬಂದಿದ್ದೀವಿ. ಅಲ್ಲಿ ನೋಡಿದ್ರೆ ನಮ್ಮ ಮಮ್ಮಿ ನಮ್ಮ ಇಬ್ಬರು ಕಾರಲ್ಲಿದ್ದಾರೆ. ಬಿಕಾಸ್ ಅವ್ರಿಗೆ ಆಗಲ್ಲ, ಆಯಿಲಿ ಫುಡ್ ಆಗಲ್ಲ ಟ್ರಾವೆಲ್ ಅಲ್ಲಿ ಅಂತ. ನೋಡಿ ಬನ್ನಿ ಗೈಸ್ ಇವಾಗ ನಮ್ಮ ಮಮ್ಮಿ ಕೇಳೋಣ ಇವತ್ತಿನ ಡೇ ಹೆಂಗಿತ್ತು ಅಂತ. ಹೆಂಗಿತ್ತು ಅವೇ? ಸೂಪರ್ ಆಯ್ತು, ಚೆನ್ನಾಗಿತ್ತು. ಏನು ಇಷ್ಟ ಆಯ್ತು? ದೇವಸ್ಥಾನಕ್ಕೆ ಹೋಗಿದ್ದು, ಹಾ. ಫಿಶ್ ಎಲ್ಲ ನೋಡಿದ್ದು, ಕಾಣ್ಲಿಲ್ಲ ಸರಿಯಾಗಿ. ನೋಡಿದ್ರಿ. ಅದೇ ಚೆನ್ನಾಗಿ ಕಾಣ್ತು. ಅದೇ ಚೆನ್ನಾಗಂತ. ಆಮೇಲೆ ದೇವಸ್ಥಾನದಲ್ಲ ಏನಾರ ಮೆಮೊರಿ ಅಂದ್ರೆ ಏನಾರು ಅನ್ಸ್ತಾ ನಿಂಗೆ? ಲಾಸ್ಟ್ ಟೈಮ್ ಬಂದಿದ್ದೆಲ್ಲ ನೆನಪಾಯ್ತು. ಆಮೇಲೆ ಜೋಕಾಲಿ ಇತ್ತಲ್ಲ, ಅದಿತ್ತಲ್ಲ ಚಾನಲ್ ಚಾನಲ್ ಅಂತ. ಸೇತುವೆ, ಅದು ಚೆನ್ನಾಗಿತ್ತು. ನಿನ್ ವಾಯ್ಸ್ ಇರೋದೇ ಅಷ್ಟ ಅಥವಾ ಸುಸ್ತಾಗಿದ್ಯಾ? ಸುಸ್ತಾಗಿದ್ಯಾ? ನನ್ನ ವಾಯ್ಸ್ ಅಷ್ಟೇ ಇರೋದು. ಹೌದಾ? ಓಕೆ ಗೈಸ್, ಅಂದ್ರೆ ಅವ್ರಿಗೆ ಮೈಕ್ ಯೂಸ್ ಮಾಡ್ಬೇಕು ನೆಕ್ಸ್ಟ್. ನನಗೆ ಎನರ್ಜಿ ಇದೆ ಅನ್ಸ್ತಾ ಇದ್ಯಾ? ನಿನ್ಗೆ ಯಾವಾಗ್ಲೂ ಎನರ್ಜಿ ಇರುತ್ತೆ. ಯಾರು ಹೇಳಿದ್ದು ಎನರ್ಜಿ ಇದೆ ಅಂತ? ಎನರ್ಜಿ ಎನರ್ಜಿ ತಗಂತೀನಿ ಗೈಸ್. ಇನ್ನೊಂದು ಅರ್ಧ ಗಂಟೆ ತಗಂತೀನಿ, ಎಂಡ್ ಮಾಡ್ಬಿಟ್ಟು ವ್ಲಾಗ್ನ. ಆಮೇಲೆ ನಾನು ಪಾಚ್ಕೊಂಡ್ಬಿಡ್ತೀನಿ. ಸುಮ್ಮನಂತೂ ಬಚ್ಕೊಳಲ್ಲ ನೀನು. ಮತ್ತೆ ಕಟ್ ಕಟ್ ಕಟ್. ನೌಶಾ ಹೆಂಗಿತ್ತು? ಚೆನ್ನಾಗಿತ್ತು. ಆಮೇಲೆ ಇದನ್ನ ಹೆಂಗೆ ಗೊತ್ತಾ ಗೈಸ್, ನಾನು ಏನ್ ಕೇಳ್ತೀನಿ ಅಷ್ಟಕ್ಕೆ ಮಾತ್ರ ಆನ್ಸರ್ ಮಾಡಿ ಸುಮ್ನಾಗ್ಬಿಡ್ತೇನೆ. ಚೆನ್ನಾಗಿತ್ತು, ಹಾ. ಖುಷಿ ಆಯ್ತು. ಹ್ಮ್. ನಾಳೆ ಕಾಲೇಜ್ ಇದೆ, ಹೋಗ್ಬೇಕು. ಅದಕ್ಕೆ ಬೇಜಾರಾಗ್ತಾ ಇದೆ. ಇಲ್ಲ ಹೋಗ್ಬೇಕು. ಅಷ್ಟೇ. ಹೆಂಗಿತ್ತು ಖುಷಿ? ಚೆನ್ನಾಗಿತ್ತು. ಆಮೇಲೆ ಫಸ್ಟ್ ಟೈಮ್ ಎಲ್ಲರ ಜೊತೆ ಚೆನ್ನಾಗಿತ್ತು. ಇದೆ ಅಲ್ಲಿ ಬೈಕ್ ಬರ್ತೈತಿ. ಆಮೇಲೆ ಅದಕ್ಕೆ ನಾನು ನನಗೆ ಮಾತ್ರ ಒಂದ್ ಶಾರ್ಟ್ ಕೊಟ್ಟಿ ಸುಮ್ನಾಗ್ತಾರೆ ಅಂದಿ. ಖುಷಿನೂ ಅದೇ ಚೆನ್ನಾಗಿತ್ತು ಅಂದ್ಬಿಟ್ಟು ಸೈಲೆಂಟ್ ಆಗ್ಬಿಟ್ಟು. 3ನೇ ಸರಿ ಹೋಗ್ತಾ ಇರೋದು, 3ನೇ ಸರಿ ಹೋಗಿದ್ದು. ಯಾರು ನೀನ? ಡಿಫ್ರೆನ್ಸ್ ಇದೆಯಾ ಅವಾಗೂ ಇವಾಗೂ ಎಲ್ಲ? ಡಿಫ್ರೆನ್ಸ್ ಇದೆ. ನಿನ್ ಎನರ್ಜಿ ಲೆವೆಲ್ ಡಿಫ್ರೆನ್ಸ್ ಯಾವ್ದು ಡಿಫ್ರೆನ್ಸ್? ಅಲ್ಲೆಲ್ಲ ಒಂಥರ ಚೇಂಜಸ್ ಆಗಿದೆ. ಫಸ್ಟ್ ಟೈಮ್ ಹೋದಾಗ ಅಷ್ಟೊಂದು ಇರ್ಲಿಲ್ಲ. ಪಪ್ಪ ಜೊತೆ ಹೋಗಿದ್ದು, ಆಮೇಲೆ ದೀಕ್ಷಿತ ಅವ್ರ ಜೊತೆ ಹೋಗಿದ್ದು, ಆಮೇಲೆ ನಿಮ್ ಜೊತೆ ಚೇಂಜಸ್ ಆಗಿದೆ. ನಿನಗೆ ಯಾವ ಟೆಂಪಲ್ ಅಂದ್ರೆ ಸಖತ್ ಇಷ್ಟ ಒಮ್ಮೆ? ನನ್ಗೆಲ್ಲ ಒಂದೇ ತರ ಅನ್ಸುತ್ತಪ್ಪ, ನನ್ಗೇನು ಅದು ಇದು ಅನ್ಸಲ್ಲ. ನೀನ್ ಯಾವ ಟೆಂಪಲ್ ಹೋಗಿದ್ದೀರ ನೆನ್ಪಿದೆ ನಿಂಗೆ? ಧರ್ಮಸ್ಥಳಕ್ಕೆ ಹೋಗಿದ್ದೀನಿ, ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದೀನಿ,
ಆಮೇಲೆ ಶೃಂಗೇರಿಗೆ ಹೋಗಿದ್ದೀನಿ, ಹೊರನಾಡಿಗೆ ಹೋಗಿದ್ದೀನಿ, ಹ್ಮ್ ಯಾವ್ದಕ್ಕೂ ಹೋಗಿದ್ದೀನಿ, ಎಲ್ಲ ನೆನ್ಪಿರಲ್ಲಪ್ಪ ನಮಗೆ. ಹ್ಮ್ ಹೇಳು. ಮತ್ ನಮ್ಮ ಮಂದಿಯವ್ರಿಗೆ ಹೋಗ್ತಾ ಇರ್ತೀವಿ. ಎಸ್ ಹೌದು. ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಗೈಸ್ ಆಯ್ತಾ. ಏನಪ್ಪಾ ಅಂತಂದ್ರೆ ನಾವು ನೆಕ್ಸ್ಟ್ ನಾವು ಕೂಡ ಎಷ್ಟೊಂದು ಟೆಂಪಲ್ಸ್ಗೆಲ್ಲ ಹೋಗಿದೀವಿ, ಯಾವ ಟೆಂಪಲ್ಗೆ ಹೋದ್ರೆ ಚೆನ್ನಾಗಿರುತ್ತೆ ಸೊ ಅಂತ ನೀವು ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾವು ಯಾವ್ದಾದ್ರು ಟೆಂಪಲ್ ಹೋಗ್ತೀವಿ ಅಂದ್ರೆ ನಾವು ಅದನ್ನೇ ಚೂಸ್ ಮಾಡ್ತೀವಿ. ಓಕೆನಾ? ಓಕೆ ಗೈಸ್, ಇನ್ನೇನ್ ನಮ್ಮ ಮನೆ ಹತ್ರ ಬಂದಂಗ ಆಯ್ತು. ಇನ್ನೇನು ಒಂದು ಬಂದೇ ಬಿಡ್ತು. ಇನ್ನು ನಾವು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಇದ್ದೀನಿ. ಓಕೆ. Bye. Please like, share and subscribe to If you like my video, please like, share and subscribe to Pradesh Vlog and NSG Vlogs. Nausha Vlog. NSG Vlogs. ನಿಧಾನ, ಅದೇ NSG ಇಂದ ನೌಶಾ SG ಅಂತ ಗೈಸ್, ಎಕ್ಸ್ಪಾನ್ಷನ್. NSG Vlogs. See you on the next vlog. Thank you for watching. ನನ್ನ ಬ್ಯಾಂಕ್ ಅಲ್ಲಿ ನೋಡಿ. Bye bye.